ಪ್ರೈಸ್ ದ ಲಾರ್ಡ್, ಶಾಲೋಮ್. ಜೀವವಾಕ್ಯವೆಂಬ ನನ್ನ ಚಾನಲಿಗೆ ನಿಮಗೆ ಸ್ವಾಗತ. ದಯಮಾಡಿ ವಾಕ್ಯವನ್ನು ಕೊನೆವರೆಗೂ ಕೇಳಿಸಿಕೊಳ್ಳ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನೋಂದಾಯಿಸಿಕೊಳ್ಳ್ರಿ, ಇತರರ ಒಡನೆ ಹಂಚಿಕೊಳ್ಳ್ರಿ. ಇವತ್ತಿನ ದಿವಸಕ್ಕೆ ನಿಮ್ಮ ಪ್ಲಾನ್ಸ್ ಅಥವಾ ಯೋಜನೆಗಳು ಏನಾಗಿದ್ವು? What you are planning to do today Sunday? ಇವತ್ತಿನ ರವಿವಾರ ನೀವು ಏನ್ ಮಾಡ್ಬೇಕು ಅಂತ ಯೋಜನೆ ಹಾಕೊಂಡಿದ್ರಿ? You might be planning some outing with some friends or having some meal cooking session, going out evening, resting. ಇವತ್ತು ರವಿವಾರ ಆದ ಕಾರಣ ನೀವು ಸ್ನೇಹಿತರೊಡನೆ ಹೊರಗೆ ಹೋಗ್ಬೇಕು ಅಥವಾ ಮನೆಯಲ್ಲಿ ಅಡಿಗೆ ಮಾಡಬೇಕು, ವಿಶ್ರಮಿಸಬೇಕು, ಏನೆಲ್ಲ ಯೋಜನೆಗಳನ್ನ ನೀವು ಹಾಕೊಂಡಿರ್ಬೋದು. Correct? Might be, okay. But something brought you here. ಇದೆಲ್ಲ ಯೋಜನೆಗಳು ನಿಮ್ಗೆ ಇದ್ರೂ ಕೂಡ ಇವತ್ತು ಏನೋ ಒಂದು ನಿಮ್ಮನ್ನ ಇಲ್ಲಿ ಕರೆದುಕೊಂಡು ಬಂದಿದೆ. I believe that God has brought you here with a purpose. ನಾನು ನಂಬ್ತೇನೆ ದೇವರು ಒಂದು ಉದ್ದೇಶ ಯೋಜನೆ ಇಟ್ಕೊಂಡು ನಿಮ್ಮನ್ನ ಇಲ್ಲಿ ಕರೆತಂದಿದ್ದಾನೆ. Do you believe that God has plans and purposes in everybody's life? ನೀವು ನಂಬ್ತೀರಾ ನಿಮ್ಮ ಜೀವಿತಕ್ಕಾಗಿ ದೇವರು ಒಂದು ಉದ್ದೇಶ ಯೋಜನೆ ಇಟ್ಕೊಂಡಿದ್ದಾನೆ ಅಂತ? Do you believe that? ನೀವು ನಂಬ್ತೀರಾ? Okay. Let me read from Genesis chapter 15 verse 13. ಆದಿಕಾಂಡ 15ನೇ ಅಧ್ಯಾಯ 13ನೇ ವಚನ. God said to Abraham, "Know positively that your descendants will be strangers dwelling as temporary residents in a land that is not theirs, and they will be slaves there and will be afflicted and oppressed for 400 years." ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದುವಿ. Okay. So when God is saying to Abraham, ದೇವರು ಅಬ್ರಾಹ್ಮನಿಗೆ ಈ ತರ ಹೇಳ್ತಿದ್ರು. Abraham was having children that time? ಅಬ್ರಾಹ್ಮನಿಗೆ ಮಕ್ಕಳಿದ್ರ ಆ ಸಮಯದಲ್ಲಿ? No. Okay. If somebody tells you tomorrow that okay, you are going to have a big house and a big car, will you believe it? ನಿಮ್ ನಾಳೆ ಯಾರಾದ್ರೂ ಬಂದು ಹೇಳಿದ್ರೆ ನಿಮ್ಗೊಂದು ದೊಡ್ಡ ಮನೆ ಇರುತ್ತೆ, ದೊಡ್ಡ ಕಾರ್ ಇರುತ್ತೆ ಅಂದ್ರೆ ನಂಬ್ತೀರಾ? You don't have job, you don't have anything now. ಈಗ ಸದ್ಯಕ್ಕೆ ನಿಮ್ ಕಡೆ ಕೆಲಸನೂ ಇಲ್ಲ, ಏನೂ ಇಲ್ಲ, ಆದ್ರೂ ಅದನ್ನ ಅವ್ರು ಬಂದು ಹೇಳಿದ್ರೆ ನೀವು ನಂಬ್ತೀರಾ? But God is telling to Abraham, saying that your children, your descendants are going to a strange nation and staying there and working as slaves for 400 years. How many years? 400 years. ಆದ್ರೆ ದೇವರು ಇಲ್ಲಿ ಅಬ್ರಾಹ್ಮನಿಗೆ ಹೇಳ್ತಿದ್ದಾರೆ, ನೀವು 400 ವರ್ಷ ಇನ್ನೊಂದು ಅನ್ಯ ದೇಶಕ್ಕೆ ಹೋಗಿ ಅಲ್ಲಿ ದಾಸರಾಗಿರ್ತೀರಿ, ದಾಸತ್ವದಲ್ಲಿ ಇರ್ತೀರಿ ಅಂತ ದೇವರು ಅಬ್ರಾಹ್ಮನಿಗೆ ಹೇಳ್ತಿದ್ದಾರೆ. Abraham might be thinking, I don't have even one son or one girl, then how come 400 years my entire descendants will be going there and staying there? ಅಬ್ರಾಹ್ಮನು ಆಲೋಚನೆ ಮಾಡ್ತಿರ್ಬೋದು, ದೊಡ್ಡ ಸಂತತಿಯನ್ನಾಗಿ ದೇವ್ರು ನನ್ನ ಮಾಡ್ತೀನಿ ಅಂತ ಹೇಳುವಾಗ್ಲೂ ನನಗೆ ಒಬ್ಬ ಮಗ ಅಥವಾ ಮಗಳು ನನಗೆ ಇಲ್ವೇ ಇಲ್ಲ, ಆದ್ರೆ ದೇವ್ರು ಇದನ್ನ ಹೆಂಗ್ ಮಾಡ್ತಾರೆ ಅಂತ ಅವನು ಆಲೋಚನೆ ಮಾಡಿರ್ಬೋದು. Okay, do you think like that? ನೀವು ಕೂಡ ಆತರ ಆಲೋಚಿಸ್ತೀರಾ? So do you believe that God has plans for your life also? ನಿಮ್ಮ ಜೀವಿತಕ್ಕಾಗಿ ದೇವರು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ನೀವು ನಂಬ್ತೀರಾ? Okay. Let us go to chapter 37 from Exodus. ವಿಮೋಚನ ಕಾಂಡ 37ನೇ ಅಧ್ಯಾಯ. No, sorry, Genesis. ಆದಿಕಾಂಡ 37ನೇ ಅಧ್ಯಾಯ. So now we saw God's plan. ನಾವೀಗ ನೋಡಿದ್ದು ದೇವರ ಯೋಜನೆ. God gave a promise to Abraham saying that your descendants will be going and working for 400 years in slavery. ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದು ಅನ್ಯ ದೇಶಕ್ಕೆ ಅವರು ಜನಾಂಗದವರು ಹೋಗಿ 400 ವರ್ಷ ದಾಸತ್ವದಲ್ಲಿ ಇರ್ತಾರೆ ಎಂಬುದಾಗಿ. They will be coming out after serving 400 years, they will be coming out richer or wealthier. 400 ವರ್ಷ ಅಲ್ಲಿ ಅವರು ಅನ್ಯ ದೇಶದಲ್ಲಿ ಹೋಗಿ ದಾಸತ್ವದಿಂದ ಬಿಡುಗಡೆ ಆದ್ಮೇಲೆ ಅವರು ಅಲ್ಲಿ ಐಶ್ವರ್ಯವಂತರಾಗಿರ್ತಾರೆ, ಅಭಿವೃದ್ಧಿಯಲ್ಲಿ ಇರ್ತಾರೆ ಅಂತ ದೇವರಲ್ಲಿ ಅಬ್ರಾಹ್ಮನಿಗೆ ಹೇಳ್ತಾರೆ. Okay. So now here in chapter 37 Genesis, we see a story of a young man or a young boy
who is very dear to his father. ಸೊ ಈ ಅಧ್ಯಾಯದಲ್ಲಿ ನಾವು ಒಬ್ಬ ಯವನಸ್ಥನ ಬಗ್ಗೆ ನಾವೊಂದು ಕಥೆಯನ್ನ ನೋಡ್ತೀವಿ. ತಂದೆಯ ಹೃದಯಕ್ಕೆ ಒಂದು ಬಹಳ ಹತ್ತಿರ ಆಗಿದೆ, ಅಂದ್ರೆ ಅವನ ದೈಹಿಕ ತಂದೆ. Okay, so he was of 17 years old. ಅವನು 17 ವರ್ಷದ ಯವನಸ್ಥನಾಗಿದ್ದ. When Joseph was 17 years old, what he used to do is he used to go around and see the flocks. ಅವನು 17 ವರ್ಷದ ಯವನಸ್ಥನಾಗಿದ್ದಾಗ ಕುರಿಗಳ ಮಂದೆಯನ್ನು ಕಾಯ್ತಿದ್ದ. Okay, he doesn't have any other talents other than seeing the flocks. ಕುರಿಗಳನ್ನ ಕಾಯೋದ್ರ ಹೊರತಾಗಿ ಅವನಿಗೆ ಬೇರೆ ಯಾವುದೋ ತಲಾಂತಗಳು ಇರ್ಲಿಲ್ಲ ಅಂತ ನಾವು ನೋಡ್ತೇವೆ. Okay, some of us we think that we don't have any talent in our lives. ನಾವು ಕೂಡ ಈ ತರ ಅನ್ಕೊಳ್ತಿರ್ಬೋದು, ನನ್ನ ಜೀವಿತದಲ್ಲಿ ನನಗೆ ಯಾವುದೋ ತಲಾಂತಗಳು ವರಗಳು ಇಲ್ಲ ಅಂತ. You might be thinking, I am so young, I am of 17 years, 18 years, 20 years. ನಾನು ಅನ್ಕೊಳ್ತಿರ್ಬೋದು ಈ ತರ ನನ್ಗೆ 17 ವರ್ಷ 18 ವರ್ಷದ ಯವನಸ್ಥೆ ಆಗಿದ್ದೇನೆ. I don't have anybody to take care of me. ಆದ್ರೆ ನನ್ ಕಾಳಜಿ ವಹಿಸುವಂತವ್ರು ಯಾರಿಲ್ಲ ಅಂತ ಅನ್ಕೊಳ್ತೀನಿ. So I don't have any plans for my life. ನನ್ನ ಜೀವಿತಕ್ಕಾಗಿ ನನ್ಗೇನು ಯೋಜನೆಗಳಿಲ್ಲ ಅಂತ ನಾನು ಅನ್ಕೊಳ್ತಿರ್ಬೋದು. I don't have any future. ನನಗೆ ಯಾವುದೋ ಒಂದು ಭವಿಷ್ಯತ್ ಕೂಡ ಇಲ್ಲ ಅಂತ ನಾನು ಅನ್ಕೊಳ್ತಿರ್ಬೋದು. I will not become a great man. ನಾನೊಂದು ದೊಡ್ಡ ವ್ಯಕ್ತಿ ಆಗಿ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಿರ್ಬೋದು. But God has a plan for you. ಆದ್ರೆ ದೇವರು ನಿಮಗೋಸ್ಕರ ಒಂದು ದೊಡ್ಡ ಉದ್ದೇಶ ಯೋಜನೆಯನ್ನ ಇಟ್ಕೊಂಡಿದ್ದಾನೆ. That is why you are here today. ಅದಕ್ಕೋಸ್ಕರ ಆ ಕಾರಣಕ್ಕಾಗಿ ನೀವು ಇವತ್ತಿಲ್ಲಿದ್ದೀರಿ. So what did Joseph do? ಯೋಸೇಫನು ಏನ್ ಮಾಡ್ದ? Joseph saw a dream. ಯೋಸೇಫನಿಗೆ ಒಂದು ಕನಸು ಬಿತ್ತು. So God will also give you something which is going to reveal His plan for your life. ದೇವರು ಯಾವ ತರ ಯೋಸೇಫನಿಗೆ ಕನಸು ಕೊಟ್ರೋ ಅದೇ ತರ ದೇವರು ಕೂಡ ನಿಮಗೆ ಕನಸು ಕೊಟ್ಟು ತನ್ನ ಯೋಜನೆ ನಿಮಗೋಸ್ಕರ ಏನಾಗಿದೆ ಎಂಬುದಾಗಿ ಪ್ರಕಟಿಸ್ತಾರೆ. So when God speaks to you certain things, ದೇವರು ನಿಮಗೆ ಕೆಲವು ಸಂಗತಿಗಳನ್ನು ಮಾತನಾಡುವಾಗ what you are going to do immediately? ತಕ್ಷಣ ನೀವು ಏನ್ ಮಾಡ್ತೀರಿ? You are going to share that vision or dream to your friends or your family members or your neighbors. ದೇವರು ನಿಮಗೆ ಕೊಟ್ಟ ಕನಸು ತೋರಿಸಿದ ದರ್ಶನಗಳನ್ನ ತಕ್ಷಣವೇ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಹಂಚಿಕೊಳ್ತೀರಾ. ಏನ್ ಮಾಡ್ತೀರಾ ಅವಾಗ? Joseph did the same thing. ಯೋಸೇಫನು ಅದೇ ತರ ಮಾಡಿದ. When Joseph had a dream, ಯೋಸೇಫನಿಗೆ ಕನಸು ಬಿದ್ದಾಗ he went and told his brothers. ತನ್ನ ಸಹೋದರರಿಗೆ ಹೋಗಿ ಆ ಕನಸನ್ನ ಆತನ ಹಂಚಿಕೊಂಡ. Did Joseph got the interpretation of the dream? ಅವನಿಗೆ ಅವಾಗ ಅದರ ಅನುವಾದ ಇತ್ತ ಅಥವಾ ತಿಳುವಳಿಕೆ ಇದ್ರ ಅರ್ಥ ಏನು ಅಂತ ಗೊತ್ತಿತ್ತ? Joseph's brothers interpreted his dream for him. ಯೋಸೇಫನ ಕನಸನ್ನ ಅವನ ಸಹೋದರರು ಅವನಿಗಾಗಿ ಅನುವಾದಿಸಿ ಅರ್ಥ ಹೇಳಿದ್ರು. What was the interpretation? ಅದರ ಅರ್ಥ ಏನಿತ್ತು, ಅನುವಾದ ಏನಿತ್ತು? He will become a great man and all his brothers are going to worship him. ಆ ಕನಸಲ್ಲಿ ಏನಿತ್ತಂದ್ರೆ ಯೋಸೇಫ್ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ಅವನ ತಂದೆ ಅವನ ಸಹೋದರರು ಅವನಿಗೆ ಅಡ್ಡ ಬೀಳ್ತಾರೆ ಅಂತ, ಅವನಿಗೆ ಸೇವೆ ಸಲ್ಲಿಸ್ತಾರೆ ಅಂತ. In the big family, Joseph was the smallest. ಈ ಒಂದು ದೊಡ್ಡ ಕುಟುಂಬದಲ್ಲಿ ಯೋಸೇಫನು ಎಲ್ಲರಿಗಿಂತ ಚಿಕ್ಕವನಾಗಿದ್ದ. But the dream is telling that Joseph will become the great man among all these people. ಆದ್ರೆ ದೇವರು ಕೊಟ್ಟ ಕನಸು ಏನ್ ಹೇಳ್ತದೆ ಅಂದ್ರೆ ಈ ಕುಟುಂಬದಲ್ಲಿ ಎಲ್ಲರಿಗಿಂತ ಅವನು ದೊಡ್ಡವನಾಗಿರ್ತಾನೆ ಅಂತ. So you might be thinking now that I'm a small among all the people here or in the church, but the time will come when you will become great person among everybody. ನೀವು ಕೂಡ ಅನ್ಕೊಂಡಿರ್ಬೋದು, ಚರ್ಚ್ ನಲ್ಲಿ, ಕುಟುಂಬದಲ್ಲಿ, ಯಾವುದೋ ಒಂದು ಸ್ಥಳದಲ್ಲಿ ನಾನು ಎಲ್ಲರಿಗಿಂತ ಅಲ್ಪಳಾಗಿದ್ದೇನೆ ಅಂತ. ಆದ್ರೆ ದೇವರ ಉದ್ದೇಶ ಯೋಜನೆ ಪ್ರಕಾರ ನಿಮ್ಮನ್ನ ಕೂಡ ದೇವರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ ಒಂದು ದಿವಸ. Hallelujah. Okay. Now what did brothers do? ಯೋಸೇಫನ ಅಣ್ಣಂದ್ರೆ ಏನ್ ಮಾಡಿದ್ರು? When somebody knows that you are going to become a great man, what other people will do? ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ಅಂತ ಜನರಿಗೆ ಗೊತ್ತಾದಾಗ ಜನರು ಏನ್ ಮಾಡ್ತಾರೆ? They try to suppress you. ಅವ್ರು ನಮ್ಮನ್ನ ಕೆಳಗೆ ಹಾಕಕ್ ಬಯಸ್ತಾರೆ. ನೀ ನಮಗೆ ದೊಡ್ಡವಾಗ್ತಿ, they'll ask you like this. Correct? When you start changing your life, when you come to Christ, when you start changing your life, you start wearing nice clothes, you start combing your hair, you start moving in grace, that time people will start understanding you, something is changing in him. ಕ್ರಿಸ್ತನ ಕಡೆ ನಾವು ಬರುವಾಗ ನಾವು ಬದಲಾವಣೆ ಹೊಂದಿ, ಆಶೀರ್ವಾದ ಹೊಂದಿ, ಎಲ್ಲಾ ಒಳ್ಳೆಯದನ್ನ ದೇವರು ನಮಗೆ ಆಶೀರ್ವದಿಸಿ ಕೊಟ್ಟು ನಾವು ಅದನ್ನ ಅನುಭವಿಸುವಾಗ ಜನರು ಏನ್ ಮಾಡ್ತಾರೆ? ಹೊಟ್ಟೆ ಕಿಚ್ಚದಿಂದ ನಮ್ಮನ್ನ ಕೆಳಗೆ ದೊಬ್ಬಲಿಕ್ಕೆ ಅಥವಾ ನಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ಬಯಸ್ತಾರೆ. They start to hate you. ಅವ್ರು ನಮ್ಮನ್ನು ದ್ವೇಷಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. So that is the time when God starts to use you according to his plan. ಇದೇ ಸಮಯದಲ್ಲಿ ದೇವರು ತನ್ನ ಯೋಜನೆ ಪ್ರಕಾರ ನಮ್ಮನ್ನ ಉಪಯೋಗಿಸುವಂತದನ್ನ ಪ್ರಾರಂಭಿಸ್ತಾನೆ. Okay, there is one situation like where if God appears before Joseph and tells him, I am going to take you to Egypt and you will become a prime minister there. Did he tell like that? ದೇವರು ಯೋಸೇಫನಿಗೆ ಅಲ್ಲಿ ಕಾಣಿಸ್ಕೊಂಡು ನಾನು ನಿನ್ನ ಐಗುಪ್ತಕ್ಕೆ ಕರ್ಕೊಂಡು ಹೋಗ್ತೀನಿ, ನೀನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿದ್ನ. ಹೇಳಿದ್ರೆ ಏನಾಗ್ತಿತ್ತು?
Joseph would have told, no, I am safe here, I am tending my sheep, I am happy with my father. ಆತರ ದೇವ್ರೇನಾದ್ರೂ ಯೋಸೆಫನಿಗೆ ಕಾಣಿಸ್ಕೊಂಡು ಹೇಳ್ಬಿಟ್ಟಿದ್ರೆ ಯೋಸೆಫ್ ಹೇಳ್ತಿದ್ದ, ನಾನು ಇಲ್ಲಿ ಕುರಿಗಳನ್ನ ಕಾಯ್ತಾ ತಂದೆ ಕೂಡ ಆರಾಮಿದ್ದೀನಿ, ಇಲ್ಲಿಂದ ನಾನು ಹೋಗಲ್ಲ, ನನ್ಗೆ ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದ ಯೋಸೆಫ್. Okay? So even today, if someone tells you go out and preach something or do something, then are you going to do it? ಇವತ್ತು ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಹೊರಗಡೆ ಹೋಗಿ ಯೇಸುವಿನ ಬಗ್ಗೆ ಹೇಳು, ಸುವಾರ್ತೆ ಸಾರು ಅಂತ ನೀವೇನ್ ಮಾಡ್ತೀರಿ? ನೀವು ಇದೇ ತರ ಆಲೋಚನೆ ಮಾಡ್ತೀರಾ? If God wants to bless you, He wants to take you out of your family. That time what you are going to do? ದೇವ್ರು ನಿಮ್ಮನ್ನ ಆಶೀರ್ವದಿಸಬೇಕು ಅಂತ ಬಯಸುವಾಗ ಕೆಲವೊಂದ್ಸರಿ ಕುಟುಂಬದಿಂದ ನಿಮ್ಮನ್ನ ಹೊರಗೆ ಕರೀಬಹುದು. ಅವಾಗ ಏನ್ ಮಾಡ್ತೀರಾ? You'll be crying because you have to stay out of your family for some time. ಅವಾಗ ನೀವು ಅಳುವಂತ ಪರಿಸ್ಥಿತಿ ಬರ್ಬೋದು. ಯಾಕೆಂದ್ರೆ ಕುಟುಂಬದಿಂದ ಹೊರಗಡೆ ಹೋಗಿ ಕುಟುಂಬದಿಂದ ನೀವು ದೂರ ಇರ್ಬೇಕಾಗುವಂತ ಪರಿಸ್ಥಿತಿ ಬರ್ತದೆ. Okay, according to God's plan, Joseph has to move to Egypt, correct? ದೇವರ ಯೋಜನೆ ಪ್ರಕಾರ ಯೋಸೆಫ್ ಐಗುಪ್ತಕ್ಕೆ ಹೋಗ್ಬೇಕು. Joseph would have not listened if God tells him directly go to Egypt. ದೇವ್ರು ನೇರವಾಗಿ ಯೋಸೆಫನಿಗೆ ನೀ ಐಗುಪ್ತಕ್ಕೆ ಹೋಗ್ಬೇಕು ಅಂತ ಏನಾದ್ರು ಹೇಳಿದ್ರು ಅವ್ನು ಹೋಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ. So what did God do? ಆದ್ರೆ ದೇವ್ರು ಏನ್ ಮಾಡಿದ್ರು? God used his brothers. ದೇವರು ಅವನ ಅಣ್ಣಂದ್ರನ್ನ ಉಪಯೋಗ ಮಾಡಿದ್ರು. His brothers, out of jealousy, they tried to kill him. ಹೊಟ್ಟೆ ಕಿಚ್ಚಿನಿಂದ ಯೋಸೆಫನ ಅಣ್ಣಂದ್ರು ಅವನನ್ನ ಕೊಲ್ಲಬೇಕು ಅಂತ ಬಯಸಿದ್ರು. So what did they do? ಅವ್ರು ಏನ್ ಮಾಡಿದ್ರು? ಆತನ ಅಣ್ಣಂದ್ರು They put him in a well. ಅವನನ್ನ ಒಂದು ಬಾವಿಯಲ್ಲಿ ಅವ್ರು ಹಾಕಿದ್ರು, ತಗ್ಗಿನಲ್ಲಿ ಹಾಕಿದ್ರು. So even when in your family, in your neighbors, in your friends, when you are called for a particular purpose, people may try to put you down. ಜನರ ಮಧ್ಯೆ, ಸ್ನೇಹಿತರ, ನಿಮ್ಮ ಕುಟುಂಬ ವರ್ಗದವರ, ನಿಮ್ಮ ಪ್ರಿಯರ ಮಧ್ಯೆ ದೇವರು ಒಂದು ಯೋಜನೆ ಇಟ್ಕೊಂಡು ನಿಮ್ಮನ್ನ ಕರೆಯುವಾಗ ಜನರು ಹೊಟ್ಟೆ ಕಿಚ್ಚಿನಿಂದ ನಿಮ್ಗೂ ಕೂಡ ಆತರ ಮಾಡ್ಬೋದು. But out of that, God will pull you out from there. ಆದ್ರೆ ಇದ್ರ ಮಧ್ಯ ದೇವ್ರು ನಿಮ್ಮನ್ನ ಅಲ್ಲಿಂದ ಮೇಲೆ ಕೆತ್ತಾನೆ. What happened that time? ಆ ಸಮಯದಲ್ಲಿ ಏನಾಯ್ತು? There will be some friends or some brothers which will be helping you. ಕೆಲವು ಸಹೋದರರು ಅಥವಾ ಕೆಲವು ಜನರು ನಿಮ್ಗೆ ಸಹಾಯ ಮಾಡ್ತಿದ್ದಿರ್ಬೋದು. Out of 12 brothers, out of 11 brothers, one brother suggested all other brothers that don't kill him now. 11 ಜನ ಅಣ್ಣಂದ್ರಲ್ಲಿ ಒಬ್ಬ ಅಣ್ಣನ ಹೇಳ್ದ, ಯೋಸೆಫ್ ನನ್ನ ನಾವು ಕೊಲ್ಲೋದ್ ಬೇಡ ಅಂತ. Okay? That is somewhere God moved Reuben not to kill him. ರೂಬೇನನ್ನು ಉಪಯೋಗಿಸಿ ದೇವರಲ್ಲಿ ಏನ್ ಮಾಡಿದ್ರ ಅಂದ್ರೆ ಯೋಸೆಫನು ಸಾಯದ ಹಾಗೆ ತಡೆಗಟ್ಟಿದ್ರು, ಅವನನ್ನು ಉಪಯೋಗ ಮಾಡಿದ್ರು. So one more brother, Judah, ಅಲ್ಲಿ ಯೂದನು ಇದ್ದ, ಅಂದ್ರೆ ಅವ್ರ ಅಣ್ಣ, ಯೋಸೆಫ್ನ ಅಣ್ಣ. he suggested other brothers saying that no, we'll not kill him, we'll sell him to Egypt. ಯೂದನ್ ಏನ್ ಹೇಳ್ದ ಅಂದ್ರೆ ಅವ್ನ್ ಕೊಲ್ಲೋದ್ ಬೇಡ, ನಾವು ಐಗುಪ್ತಕ್ಕೆ ದಾಸತ್ವಕ್ಕೆ ಅವನನ್ನ ಮಾರ್ಬಿಡೋಣ ಅಂತ. See how God works in one's life. ಸೊ ಒಬ್ಬರ ಜೀವನದಲ್ಲಿ ದೇವ್ರು ಯಾವ ತರ ಕೆಲಸ ಮಾಡ್ತಾನೆ ಅಂತ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು. You might be thinking your brothers are enemies. ನಾವು ಅನ್ಕೊಳ್ಬಹುದು, ಹಂಗಾದ್ರೆ ನಮ್ಮ ಅಣ್ಣಂದ್ರು ನನಗೆ ವೈರಿಗಳಾಗಿದ್ದಾರ ಅಂತ. My family members may be ನನ್ನ enemies. ಕುಟುಂಬ ವರ್ಗದವ್ರು ನನಗೆ ವೈರಿಗಳಾಗಿದ್ದಾರೆ. Out of those enemies only God is going to use them to put you on the right track of your purpose. ಈ ವೈರಿಗಳನ್ನೇ ಅಥವಾ ಈ ವೈರಿಗಳ ಮಧ್ಯೆ ಯಾರನ್ನೋ ಒಬ್ಬರನ್ನ ನಮ್ಮನ್ನ ಸರಿಯಾದ ಹಾದಿಯಲ್ಲಿ ನಾವು ಹೋಗುವಂತೆ ದೇವರು ಅವ್ರನ್ನ ಉಪಯೋಗಿಸ್ತಾರೆ. Correct? Understanding? Right? ನಿಮ್ಗೆ ತಿಳಿತಾ ಇದೆನಾ? ಇದು ಸರಿ ಅನಿಸ್ತಾ ಇದ್ದಾನ? Okay. Now Joseph entered Egypt. Correct? ಈಗ ಯೋಸೆಫನು ಐಗುಪ್ತವನ್ನು ಪ್ರವೇಶ ಮಾಡಿದ. Now what is Joseph's mentality during that time? ಈ ಸಮಯದಲ್ಲಿ ಯೋಸೆಫನ ಮನೋಭಾವನೆ ಅಥವಾ ಆಲೋಚನೆ ಏನಾಗಿದೆ? Why should I suffer like this? ಅವನಿಗೆ ಈ ಪ್ರಶ್ನೆ ಬಂದಿರಬಹುದು, ನಾನು ಯಾಕೆ ಈ ತರ ಸಂಕಟಕ್ಕೆ ಒಳಗಾಗಬೇಕು ಅಂತ. My brothers, my own brothers tried to kill me. ನನ್ನ ಸ್ವಂತ ಅಣ್ಣಂದ್ರು ನನ್ನ ಕೊಲ್ಲಬೇಕು ಅಂತ ಬಯಸಿದ್ರು. I am in Egypt, other land, I am working as a slave. I have been sold as a slave. ನಾನು ಅನ್ಯ ದೇಶದಲ್ಲಿ ಐಗುಪ್ತದಲ್ಲಿ ದಾಸತ್ವಕ್ಕೆ ಮಾರಲ್ಪಟ್ಟು ದಾಸನಾಗಿ ಇಲ್ಲಿ ನನ್ನ ಜೀವನ ಮಾಡುವಂತದ್ದು ಬಂತು ಅಂತ. He was happy there in his father's house. ತಂದೆ ಕಡೆಗೆ, ತಂದೆ ಬಳಿಯಲ್ಲಿ ಅವನು ಆರಾಮಾಗಿದ್ದ. He was happy. He was having nice shirt. He is having all the things to do. He is a happy man in his father's house. ತಂದೆ ಬಳಿಗೆ, ಅವನ ಅಣ್ಣಂದ್ರೊಡನೆ, ಕುಟುಂಬದ ಒಡನೆ, ಅವನ ಎಲ್ಲ ಅನುಕೂಲತೆಗಳೊಡನೆ ಆರಾಮಾಗಿ ವಾಸ ಮಾಡ್ತಿದ್ದ. Now where is he? ಈಗ ಆತನ ಎಲ್ಲಿದ್ದಾನೆ? He is in Egypt. ಆತನು ಐಗುಪ್ತದಲ್ಲಿ ಬಂದು He is ಸೇರ್ಕೊಂಡಿದ್ದಾನೆ. serving somebody. ಅಲ್ಲಿ ದಾಸತ್ವಕ್ಕೆ ಅವನು ಮಾರಲ್ಪಟ್ಟು ದಾಸನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. But when you find yourself in such situations, ಇಂಥ ಸ್ಥಿತಿಯಲ್ಲಿ ನೀವು ಒಂದ್ ವೇಳೆ ಬಂದ್ರೆ ಇದ್ರೆ understand that God has a greater plans for your life. ಇಂಥ ಸ್ಥಿತಿ ನಿಮಗೆ ಬಂದ್ರು ಇದ್ರ ಮಧ್ಯದಲ್ಲಿ ಒಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರು ನನಗೋಸ್ಕರ ದೊಡ್ಡ ಯೋಜನೆ ಇಟ್ಕೊಂಡಿದ್ದಾನೆ. Because God will not reveal the whole plan at once. ಏಕೆಂದ್ರೆ ದೇವರು ತನ್ನ ಯೋಜನೆಯನ್ನ ಪರಿಪೂರ್ಣವಾಗಿ 100% ಒಂದೇ ಸಾರಿ ಪ್ರಕಟಿಸುವುದಿಲ್ಲ. He is going to reveal you part by part.
ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ತನ್ನ ಯೋಜನೆ ಏನಾಗಿದೆ ಎಂಬುದನ್ನ He has ಆತನು told the ಪ್ರಕಟಿಸ್ತಾನೆ. whole plan to Abraham at once. After 400 years, your descendants will come out wealthier. ದೇವರು ಅಬ್ರಾಹ್ಮನಿಗೆ ಸಂಪೂರ್ಣ ಯೋಜನೆಯನ್ನು ಪ್ರಕಟಿಸಿದ್ರು. 400 ವರ್ಷ ನೀವು ದಾಸತ್ವದಲ್ಲಿ ಇದ್ದು ಆಮೇಲೆ ಬಿಡುಗಡೆ ಆಗ್ತೀರಿ ಅಂತ. So to execute this plan, he needs people. ಈ ಯೋಜನೆ ಪರಿಪೂರ್ಣತೆಗೆ ಬರಬೇಕು ಅಂತಂದ್ರೆ ಆತನಿಗೆ ಜನರು ಬೇಕು. So he chose Joseph. ಅದಕ್ಕೆ ದೇವರು ಯೋಸೆಫ್ನ ಆರಿಸ್ಕೊಂಡ್ರು. Joseph went to Egypt. ಯೋಸೆಫನ ಐಗುಪ್ತಕ್ಕೆ ಹೋದ, He stayed there. ಅಲ್ಲಿದ್ದು He worked there. ಅಲ್ಲಿ ಅವನು ಕೆಲಸ ಮಾಡ್ದ. Okay, he called all his family members to Egypt. ತನ್ನ ಕುಟುಂಬಸ್ಥರನ್ನು ಕೂಡ ಅಲ್ಲಿ ಕರೆದ. How many people went to Egypt according to Bible? ಸತ್ಯವೇದದ ಪ್ರಕಾರ ಎಷ್ಟು ಜನರು ಐಗುಪ್ತಕ್ಕೆ ಹೋದ್ರು? How many people entered Egypt? ಎಷ್ಟು ಜನರು ಐಗುಪ್ತಕ್ಕೆ ಸೇರ್ಕೊಂಡ್ರಿ? There were 70 people. 70 How many ಜನರು ಹೋದ್ರು people? ಅಂತ ನಾವು ನೋಡ್ತೀವಿ. 70 people. 70 people entered into Egypt and they were living there, and Joseph was become Joseph died. 70 ಜನರು ಐಗುಪ್ತಕ್ಕೆ ಸೇರ್ಕೊಂಡ್ರು. ಆಮೇಲೆ ನೋಡ್ತೇವೆ ಯೋಸೆಫನು ತೀರ್ ಹೋದ ಅಂತ. Okay. Now the king Pharaoh has come. The new Pharaoh has come. Who doesn't know Joseph? ಹೊಸ ಅಲ್ಲಿ ಫರೋಹನು ಅರಸನು ಬಂದಿದ್ದ, ಅವನಿಗೆ ಯೋಸೆಫನ ಬಗ್ಗೆ ಗೊತ್ತಿರಲಿಲ್ಲ. So anybody, like for example, now the countries are going on. If we Indians are here. If any Bangladesh is coming, Pakistanis come. How do we treat them? ಈಗ ನಾವು ಭಾರತ ದೇಶದವರಾಗಿದ್ದೇವೆ. ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಬೇರೆ ದೇಶದವರು ಹೊಸಬ್ರು ನಮ್ಮ ಕಡೆಗೆ ಬಂದ್ರೆ ಅಥವಾ ನಮ್ಮ ದೇಶಕ್ಕೆ ಬಂದ್ರೆ ನಾವು ಹೆಂಗೆ ಅವ್ರು ಕೂಡ ವರ್ತಿಸ್ತೀವಿ, ನಡ್ಕೊಳ್ತೀವಿ? How do we treat them? ಹೆಂಗ್ ನಡ್ಕೊಳ್ತೀವಿ ಅವ್ರು ಕೂಡ ನಾವು? We don't treat them as we do. ಅವರು ಭಾರತೀಯರೊಡನೆ ನಾವು ಹೆಂಗಿರ್ತೀವಿ ಹಂಗ ಅವ್ರು ಕೂಡ ನಾವು ವ್ಯವಹರಿಸೋದಿಲ್ಲ, Same ನಡೆದುಕೊಳ್ಳುವುದಿಲ್ಲ. thing happened in Egypt because these Israelis, the Jews, are not accepted by Egypt people. ಇದೇ ತರ ಏನ್ ನಡೀತು ಅಂದ್ರೆ ಐಗುಪ್ತಕ್ಕೆ ಯಹೂದ್ಯರು ಹೋದಾಗ, ಇಸ್ರಾಯೇಲ್ರು ಹೋದಾಗ ಇದೇ ತರ ಆಗಿರ್ಬೋದು. So they started crying out to Lord, saying that we are living in slavery, we are bondage, please release us. ಐಗುಪ್ತದಲ್ಲಿ ಈ ತರ ದಾಸತ್ವದಲ್ಲಿ ಇದ್ದಾಗ ಇವರು ಕರ್ತರಿಗೆ ಕೂಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು, ನಾವು ದಾಸತ್ವದಲ್ಲಿ ಇದ್ದೇವೆ, ನಮ್ಮನ್ನ ದೇವರೇ ಬಿಡುಗಡೆ ಮಾಡು ಅಂತ. Now God needs one more man. ಈಗ ದೇವರಿಗೆ ಇನ್ನೊಬ್ಬ ವ್ಯಕ್ತಿ ಬೇಕಾಯ್ತು. Who is he? ಅವನ್ ಯಾರು? Now to take his people into Egypt, God used Joseph. God used him according to his plan. Now someone to bring them out of Egypt. ದೇವರು ತನ್ನ ಜನರನ್ನ ಐಗುಪ್ತಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಯೋಸೆಫ್ನನ್ನು ಉಪಯೋಗ ಮಾಡಿದ. ಈಗ ದಾಸತ್ವದಿಂದ, ಐಗುಪ್ತದಲ್ಲಿರುವ ದಾಸತ್ವದಿಂದ ಅವ್ರನ್ನ ಬಿಡುಗಡೆ ಮಾಡ್ಬೇಕಂದ್ರೆ ಇನ್ನೊಬ್ಬ ವ್ಯಕ್ತಿ ಬೇಕು, ಅವನ ಹೆಸರು ಮೋಶೆ. So Moses, what did he? How God saved Moses? ಮೋಶೆನ ದೇವರು ಹೆಂಗ್ ರಕ್ಷಿಸಿದ್ರು? So during that time, every child will be killed. Every male child will be killed, born to Hebrews. ಮೋಶೆ ಹುಟ್ಟುವಂತ ಸಮಯದಲ್ಲಿ ಅಥವಾ ಹುಟ್ಟಿದ ಸಮಯದಲ್ಲಿ ಏನಾಗಿತ್ತಂತಂದ್ರೆ ಚೊಚ್ಚಲ ಗಂಡು ಮಕ್ಕಳನ್ನ ಎಲ್ಲರೂ ಸಿಕ್ಕರೆ ಕೊಂದು ಬಿಡಬೇಕು ಅನ್ನೋದಿತ್ತು. That was the rule. Okay. ಅದೇ ನಿಯಮ ಆ ಸಮಯದಲ್ಲಿ. So that time God protected Moses and allowed Moses to grow in a special place. ಇಂತ ಒಂದು ಸಮಯದಲ್ಲಿ ದೇವರು ಮೋಶೆಯನ್ನ ಆಯ್ಕೆ ಮಾಡಿಕೊಂಡ ಕಾರಣ ವಿಶೇಷವಾದ ಸ್ಥಳದಲ್ಲಿ ಅವನನ್ನು ಇಟ್ಟು ಬೆಳೆಸಿದ್ರು. Where? ಎಲ್ಲಿ ಅಂತ? So Moses was trained to be the king of Egypt. ಐಗುಪ್ತದ ರಾಜನಾಗಿ ಅವನು ಬೆಳೆದು ಬರುವಂತೆ ಅವನಿಗೆ ತರಬೇತಿ ನೀಡಲಾಯಿತು. When God picks you, when God has a plan for you, He will take you out of course, He may take you out of your family, He may take you out of your relations, but He'll place you in such a position where you can become kings and queens. ದೇವರು ನಿಮಗೋಸ್ಕರ ಒಂದು ಯೋಜನೆ ಇಟ್ಕೊಂಡಿರುವಾಗ ನೀವು ಇರುವಂತಹ ಸ್ಥಿತಿಗಳ ಮಧ್ಯೆನೆ ಮೋಶೆನ್ ಹೆಂಗೆ ದೇವ್ರು ಮಾಡಿದ್ರು ಅದೇ ತರ ಅರಸನಾಗಿ ಅವನನ್ನು ಮಾಡ್ಬೇಕು ದೇವ್ರು. ಫರೋ ಐಗುಪ್ತದ ಅರಸನ ಮಾಡ್ಬೇಕು ಅಂತ ತರಬೇತಿ ಕೊಟ್ರು ದೇವ್ರು ಅವನಿಗೆ. ಅದೇ ತರ ನಿಮಗೋಸ್ಕರ ಕೂಡ ದೇವ್ರು ಒಂದು ಯೋಜನೆ ಇಟ್ಕೊಂಡಿರುವಾಗ ಕುಟುಂಬದಿಂದ ಹೊರಗೆ ಕರೀಬಹುದು, ಯಾವ್ದೋ ಒಂದು ಸ್ಥಳದಿಂದ ನಿಮ್ಮನ್ನು ಹೊರಗೆ ಕರೋದು ಅದೇ ತರ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಿದೆ ದೇವರಿಗೆ. Amen. Hallelujah. You believe that? Yes. Okay. Now, when Moses came out of Egypt, when Red Sea has been departed, ಕೆಂಪು ಸಮುದ್ರ ಇಬ್ಬಾಗ ದೇವ್ರು ಮಾಡಿದ ಮೇಲೆ ಮೋಶೆಯನ್ನ ಐಗುಪ್ತದಿಂದ ದೇವ್ರು ಹೊರಗೆ ತಂದ್ರು. so how many people came out of Egypt? ಐಗುಪ್ತದಿಂದ ಎಷ್ಟು ಜನರು ಹೊರಗಡೆ ಬಂದ್ರು? How many entered Egypt? Hebrews? 70 people. How many came out of Egypt? ಐಗುಪ್ತವನ್ನು ಎಷ್ಟು ಜನರು ಪ್ರವೇಶಿಸಿದ್ರು, ಅಲ್ಲಿಂದ ಹೊರಗೆ ಬಂದ ಜನರು ಎಷ್ಟು? 6 lakh men. 6 ಲಕ್ಷ ಪುರುಷರು. ಪುರುಷರು ಅಷ್ಟೇ ಇರುವುದಿಲ್ಲ.
The men will not be alone. Men will be with women, men will be with children, men will be with parents, all these people. So, ಪುರುಷರು ಒಬ್ಬಂಟಿಗರಾಗಿರಲ್ಲ, ಅಲ್ಲಿ ಮಹಿಳೆಯರು ಇರ್ತಾರೆ, ಮಕ್ಕಳಿರ್ತಾರೆ, ಕುಟುಂಬ ಇರುತ್ತೆ. So think how many people came out of Egypt. ಹಂಗಂದ್ರೆ ಆಲೋಚನೆ ಮಾಡ್ರಿ, ಎಷ್ಟು ಜನರು ಐಗುಪ್ತದಿಂದ ಹೊರಗಡೆ ಬಂದ್ರು ಅಂತ. Okay, when these Hebrews are coming out of Egypt, what Egyptians did to them? ಯಹೂದ್ಯರು ಹೊರಗಡೆ ಬರುವಾಗ ಐಗುಪ್ತರು ಅವ್ರಿಗೆ ಏನ್ ಮಾಡಿದ್ರು? So people are going out, they are poor. What we have to do? Take this gold and go out of this place. ಐಗುಪ್ತದ ದಾಸತ್ವದಿಂದ ಇಸ್ರೇಲ್ ಹೊರಗಡೆ ಬರುವಾಗ ಅವರು ಬಡತನದಲ್ಲಿದ್ರು. ಅವಾಗ ಐಗುಪ್ತರು ಏನ್ ಮಾಡಿದ್ರು? ಅವ್ರ ಕಡೆ ಇರುವಂತ ಎಲ್ಲ ಐಶ್ವರ್ಯವನ್ನ ಅಥವಾ ಬಂಗಾರ ಬೆಳ್ಳಿ ಅದನ್ನೆಲ್ಲ ನೀವು ತಗೋರಿ ಅಂತ ಅವ್ರಿಗೆ ಕೊಟ್ಟು ಕಳ್ಸಿದ್ರು. Okay. So what did God promise to Abraham? ಅಬ್ರಾಹ್ಮನಿಗೆ ದೇವ್ರು ಏನ್ ವಾಗ್ದಾನ ಮಾಡಿದ್ರು? Your descendants will go to a nation. ನಿನ್ನ ಸಂತತಿಯವರು ಅನ್ಯ ದೇಶಕ್ಕೆ ಹೋಗ್ತಾರೆ ಅಂತ. They will be working as slaves for 400 years. ಅಲ್ಲಿ 400 ವರ್ಷ ದಾಸತ್ವದಲ್ಲಿ ಇರ್ತಾರೆ ಅಂತ. When they are coming out, ಆದ್ರೆ ಇಲ್ಲಿಂದ ಹೊರಗೆ ಬರುವಾಗ they will be wealthier. ಆದ್ರೆ ಅವರು ಐಶ್ವರ್ಯವಂತರಾಗಿ ಹೊರಗೆ ಬರ್ತಾರೆ. When God promised them? ದೇವ್ರು ಯಾವಾಗ ಇದನ್ನವ್ರಿಗೆ ವಾಗ್ದಾನ ಮಾಡ್ದ? God promised to Abraham. ಅಬ್ರಾಹ್ಮನಿಗೆ ಇದನ್ನ ದೇವ್ರು ವಾಗ್ದಾನ. Abraham was childless. ಅಬ್ರಾಹ್ಮನಿಗೆ ಒಬ್ಬ ಮಗ ಕೂಡ ಇರ್ಲಿಲ್ಲ. ಆ ಸಮಯದಲ್ಲಿ ದೇವ್ರು ಇದನ್ನ ವಾಗ್ದಾನ ಮಾಡಿದ್ರು. But God planned this thing to happen at that time. ಆ ಸಮಯದಲ್ಲೇ ದೇವರು ಇದನ್ನ ಯೋಜನೆ ಹಾಕೊಂಡಿದ್ರು, ಈ ತರ ಆಗ್ಬೇಕು, ನಾವು ಮಾಡ್ಬೇಕು ಅಂತ. He spoke to Abraham. ಅದಕ್ಕೆ ದೇವರು ಅಬ್ರಾಹ್ಮನಿಗೆ ಮಾತಾಡಿದ್ರು. Abraham was not there to see this promise fulfilled. ಅಬ್ರಾಹ್ಮನು ಜೀವಂತ ಇರ್ಲಿಲ್ಲ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ. But it has been written in the Bible. ಆದ್ರೆ ಸತ್ಯವೇದದಲ್ಲಿ ಇದು ಬರೆಯಲ್ಪಟ್ಟಿದೆ. But to fulfill his plan, ಆದ್ರೆ ಈ ಯೋಜನೆ ಪರಿಪೂರ್ಣತೆಗೆ ಬರಬೇಕು ಅಂತ he needs people. ಅವನಿಗೆ ವ್ಯಕ್ತಿಗಳು ಬೇಕು. So now think, you are sitting here, you are thinking, you don't have any plans for your life. Don't think like that. Because you are here, that is why God has plans for you. ಇವತ್ತು ನೀವು ಇಲ್ಲಿ ತರ ಕೂತ್ಕೊಂಡು ನನ್ನ ಜೀವನದಲ್ಲಿ ಏನೋ ಒಂದು ಉದ್ದೇಶ, ದೇವರ ಒಂದು ಉದ್ದೇಶ ಯೋಜನೆ ಇಲ್ಲ ಅಂತ ಆಲೋಚನೆ ಮಾಡ್ಬೇಡ್ರಿ. ನಿಮ್ಮ ಜೀವಿತಕ್ಕಾಗಿ ದೇವರು ಖಂಡಿತವಾಗ್ಲೂ ಒಂದು ಉದ್ದೇಶ, ಒಂದು ಯೋಜನೆ ಇಟ್ಕೊಂಡಿದ್ದಾನೆ. Okay, now I'll ask you one more question. ಈಗ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ. What God see in you that He wants to use you? ನಿಮ್ಮ ಒಳಗಡೆ ನಿಮ್ಮನ್ನು ಉಪಯೋಗ ಮಾಡುವಂತೆ ದೇವ್ರು ಏನ್ ನೋಡ್ತಾ ಇದ್ದಾನೆ? ನಿಮ್ಮ ಒಳಗಡೆ ಇಂತ ನಾನು ಇಟ್ಟಿದ್ದೀನಿ ಅಥವಾ ಇದೆ ಅಂತ. God sees your strength, you are handsome, you are pretty, you are strong, you speak good, you have good hairstyle, you have good height. Does He see that? ನಿಮ್ ಒಳಗಡೆ ಅಂದ್ರೆ ನೀವು ನೋಡಕ್ ಬಹಳ ಚೆನ್ನಾಗಿದ್ದೀರಿ, ನಿಮ್ ಬಹಳ ಬಲಶಾಲಿಗಳಾಗಿದ್ದೀರಿ, ಒಳ್ಳೆ ಹೇರ್ ಸ್ಟೈಲ್ ಇದೆ ನಿಮ್ಗೆ, ಇದನ್ನೆಲ್ಲ ದೇವ್ರು ನೋಡ್ತಾ ಇದ್ದಾನ. You speak good English, you speak good Kannada. ನೀವು ಇಂಗ್ಲಿಷ್ ಕನ್ನಡ ಬಹಳ ಚಂದಾಗಿ ಮಾತಾಡ್ತೀರಿ, ಇದನ್ನೆಲ್ಲ ದೇವ್ರು ನೋಡ್ತಾ ಇದ್ದಾನ. You sing well. ನೀವು ಬಹಳ ಚಂದಾಗಿ ಆಡ್ತೀರಿ, ಇದನ್ನೆಲ್ಲ ದೇವ್ರು ನೋಡ್ತಾ ಇದ್ದಾನ. No, what did God see? ಸೊ ದೇವ್ರು ಏನ್ ನೋಡ್ತಾನೆ ನಿಮ್ಮಲ್ಲಿ ಅಂತ. Okay, we'll read from 1 Samuel. ಮೊದಲೇ ಸಮುವೇಲನ ಪುಸ್ತಕ Chapter, I think 16. 16, huh? 1 Samuel chapter 16, I think 17, no 16. Okay, 16, 17. Okay, no 16. ಆದರೆ ಯೆಹೋವನು First Samuel. ಫಸ್ಟ್ ಸಮುವೇಲ್ 16:7. ಏನಂತ ಓದು? ಆದರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚಲುವಿಕೆಯನ್ನು ನೀಳವನ್ನು ನೋಡಬೇಡ, Okay. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. Yeah, before this I want to tell you, from 16th chapter, first verse he says, God used a king, a person named as Saul, and Saul failed God. ಮೊದಲೇ ಸಮುವೇಲ 16ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ನೀವು ಕೆಲವು ವಚನಗಳನ್ನ ನೋಡುವಾಗ ಅಲ್ಲಿ ಅರಸನಾದ ಸೌಲನನ್ನ ದೇವರು ಉಪಯೋಗಿಸ್ಲಿಕ್ಕೆ ಬಯಸಿದ್ರು, ಆದ್ರೆ ಅವನು ದೇವರ ವಿಷಯದಲ್ಲಿ ಅಂದ್ರೆ ದೇವರಿಗೆ ವಿಧೇಯನಾಗದೆ ದೇವರ ಮೇಲೆ ಬಿಟ್ಕೊಟ್ಟ ಅಂತ ನಾವು ನೋಡ್ತೀವಿ. Okay. Now God has one more person in his mind. ಈಗ ದೇವರ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. Okay. So God told Samuel to go to a particular place, go to a particular family and take one of his sons as the king. ದೇವರು ಸಮುವೇಲನಿಗೆ ಒಂದು ಕುಟುಂಬಕ್ಕೆ, ಒಂದು ಸ್ಥಳಕ್ಕೆ
ಅಲ್ಲಿ ಹೋಗಿ ಒಬ್ಬ ವ್ಯಕ್ತಿಯನ್ನ ಅಭಿಷೇಕಿಸಬೇಕು ಅಂತ ಹೇಳ್ತಾನೆ. Okay, specifically he tells here, okay, fill your horn with oil. I will send you to Jesse the Bethlehemite, for I have provided for myself a king among his sons. 16:1. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಇಷಯನ ಬಳಿಗೆ ಕಳುಹಿಸುತ್ತೇನೆ. Okay, so God knew that so and so person is living in Bethlehem. ಬೇತ್ಲೆಹೇಮದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ದೇವರಿಗೆ ಗೊತ್ತಿತ್ತು. You might be thinking, some of you might be thinking, nobody cares for me. ಇಲ್ಲಿರುವಂತ ಕೆಲವರು ನೀವು ಈ ತರ ಆಲೋಚನೆ ಮಾಡ್ತಿರ್ಬೋದು, ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ, ಯಾರು ನನ್ನ ಕಾಳಜಿ ವಹಿಸೋದಿಲ್ಲ ಅಂತ. Nobody knows me. ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ. ನಾ ಎಂತ ಪರಿಸ್ಥಿತಿ ಹಾಳು ಉಂಟೆ, ನಮ್ಗೆ ಯಾರಿಗೂ ಚಿಂತೆ ಮಾಡೋದಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. You might be thinking like this. But God knows exactly where you are at particular time. ಆದ್ರೆ ದೇವ್ರಿಗೆ ಮಾತ್ರ ಗೊತ್ತು ಇಂಥ ಸಮಯದಲ್ಲಿ, ಈ ಕ್ಷಣದಲ್ಲಿ ಪ್ರತಿಯೊಬ್ರು ನಾವ್ ಎಲ್ಲಿದ್ದೀವಿ ಅಂತ. He knows whose son you are. ದೇವ್ರಿಗೆ ಗೊತ್ತು ನೀವ್ ಯಾರ ಮಕ್ಕಳು ಅಂತ. He knows whose daughter you are. ನೀವ್ ಯಾರ ಮಗ, ಯಾರ ಮಗಳು ಅನ್ನೋ ದೇವ್ರಿಗೆ ಗೊತ್ತು. God knows what you are going through. ನೀವು ಯಾವ್ದ್ರ ಮೂಲಕ ಹಾದು ಹೋಗ್ತಿದ್ರಿ ದೇವ್ರಿಗೆ ಮಾತ್ರ ಗೊತ್ತು. God knows how to address you. ದೇವರು ನಿಮ್ ಒಡನೆ ಹೇಗ್ ನಡ್ಕೊಳ್ಬೇಕು ಅಂತ ದೇವ್ರಿಗೆ ಗೊತ್ತು. So He can see you all the time. ಎಲ್ಲ ಸಮಯದಲ್ಲಿ ದೇವ್ರು ನಿಮ್ಮನ್ನ ನೋಡ್ಲಿಕ್ಕೆ ಸಾಧ್ಯ. So God told Samuel, prophet Samuel, to go to a particular place called Bethlehem, and go to a house named as Jesse. ದೇವರು ಪ್ರವಾದಿಯಾದ ಸಮುವೇಲನಿಗೆ ಇಂಥ ಕುಟುಂಬಕ್ಕೆ, ಇಂಥ ವ್ಯಕ್ತಿಯ ಬಳಿಗೆ, ಅಂದ್ರೆ ಇಷಯನ ಮಗನ ಕಡೆಗೆ ಹೋಗಿ ಅವನನ್ನು ಅಭಿಷೇಕಿಸಬೇಕು ಅಂತ ಹೇಳಿ ಕಳುಹಿಸ್ಕೊಟ್ರು. Okay, Samuel went to Jesse's house and he called all his children. ಪ್ರವಾದಿಯಾದ ಸಮುವೇಲ ಇಷಯನ ಮನೆಗೆ ಹೋಗಿ ಅವನ ಎಲ್ಲ ಮಕ್ಕಳನ್ನ ಕರೆದನು. So what did Samuel think in his mind? ಅವಾಗ ಪ್ರವಾದಿಯಾದ ಸಮುವೇಲ ತನ್ನ ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡಿದ? Prophet Samuel was close to God and he used to listen from God. ಪ್ರವಾದಿಯಾದ ಸಮುವೇಲನು ದೇವರಿಗೆ ಬಹಳ ಹತ್ತಿರವಾಗಿರುವ ಕಾರಣ ದೇವರ ಧ್ವನಿಯನ್ನು ಸರಳವಾಗಿ ಕೇಳಿಸಿಕೊಳ್ತಿದ್ದ. When God told, anoint one of Jesse's sons, ಸಮುವೇಲನಿಗೆ ದೇವರು ಇಷಯನ ಮಕ್ಕಳಲ್ಲಿ ಒಬ್ಬನನ್ನ ನೀನು ಅಭಿಷೇಕಿಸಬೇಕು ಅಂತ ಹೇಳಿದಾಗ, what did Samuel see in their children? ಈ ಇಷಯನ ಮಕ್ಕಳಲ್ಲಿ ಪ್ರವಾದಿಯಾದ ಸಮುವೇಲ ಏನ್ ನೋಡ್ದ? The first one, when the first son comes, Samuel thought, he is very nice, very handsome, he might be the king. ಮೊದಲೇ ಅವನು ಬರುವಾಗ ಸಮುವೇಲ ಈ ತರ ವಿಚಾರ ಮಾಡಿರ್ಬೋದು, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ, ಎತ್ತರಾಗಿದ್ದಾನೆ, ಇವನೇ ಮುಂದೆ ಇಸ್ರಾಯೇಲರ ಅರಸನು ಅಂತ. Here prophet, being a man of God, he can make mistakes. ಇಲ್ಲಿ ಈ ಸಮುವೇಲನು ಪ್ರವಾದಿ ಆಗಿದ್ರು, ದೇವರ ಮನುಷ್ಯನಾಗಿದ್ರು, ಇವನು ಕೂಡ ಅಲ್ಲಿ ತಪ್ಪಿ ಹೋಗುವಂತಹ ಸಾಧ್ಯತೆಗಳಿದ್ವು. But God will not do any mistakes. ಆದ್ರೆ ದೇವರು ತಪ್ಪು ಮಾಡುವಂತವನಲ್ಲ. Now some of you might be thinking, my leaders are not giving me opportunities. ನಾನ್ ಅನ್ಕೊಳ್ತಿರ್ಬೋದು, ನಾಯಕತ್ವದಲ್ಲಿ ಇರುವಂತವ್ರು ನನಗೇನು ಅವಕಾಶನೇ ಮಾಡ್ಕೊಡ್ತಿಲ್ಲ ಅಂತ. But when your time comes, ಆದ್ರೆ ನಿಮ್ಮ ಸಮಯ ಬರುವಾಗ God will take you directly to the place where you have to be. ಆದ್ರೆ ದೇವ್ರು ನಿಮ್ಮನ್ನ ನೇರವಾಗಿ, ನೀವು ಯಾವ ಸ್ಥಳದಲ್ಲಿ ಇರ್ಬೇಕು, ನೇರವಾಗಿ ಆ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. Only God can do that. ದೇವ್ರು ಮಾತ್ರ ಇದನ್ನ ಮಾಡಕ್ ಸಾಧ್ಯ. So when He has plans for your life, ನಿಮ್ಮ ಜೀವಿತಕ್ಕಾಗಿ ದೇವ್ರ ಯೋಜನೆಗಳನ್ನು ಇಟ್ಕೊಂಡಿರುವಾಗ, He takes you according to His plan. ಆತನು ತನ್ನ ಯೋಜನೆ ಪ್ರಕಾರ ನಿಮ್ಮನ್ನ ನಡೆಸ್ತಾನೆ, ಕರೆದೊಯ್ತಾನೆ. But are you willing to obey Him? ಆದ್ರೆ ನಿಮಗ್ ಮನ್ಸಿದೆ ಅವನಿಗೆ ವಿಧೇಯನಾಗ್ಲಿಕ್ಕೆ ಅಂತ. If you obey, ನೀವು ವಿಧೇಯರಾದ್ರೆ He is going to do so many things in your life. ಆತನು ನಿಮಗೋಸ್ಕರ ಅನೇಕ ಸಂಗತಿಗಳು ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. Joseph had no choice in his life. ಯೋಸೆಫನಿಗೆ ಏನು ಆಯ್ಕೆಗಳೇ ಇರ್ಲಿಲ್ಲ ಅವನ ಜೀವನದಲ್ಲಿ. Nobody asked Joseph, like, Joseph, do you want to go to Egypt? ಯಾರು ಯೋಸೆಫನಿಗೆ ಬಂದ್ ಕೇಳಿಲ್ಲ, ನೀನ್ ಐಗುಪ್ತಕ್ಕೆ ಹೋಗಕ್ ಮನ್ಸಿದೇನೋ ಇಲ್ವೋ ಅಂತ ಯಾರು ಕೇಳಿಲ್ಲ. But you have a choice. ಆದ್ರೆ ನಿಮಗೆ ಆಯ್ಕೆಗಳುಂಟು. People will ask you, come to youth fellowship. ಜನರು ನಿಮ್ಗೆ ಆಯ್ಕೆ ಕೊಡ್ತಾರೆ, ಏನಂದ್ರೆ ಬರ್ರಿ, ಯವನಸ್ಥರ ಕೂಟ ಇದೆ, ಬರ್ಬೇಕು. You have a choice to go out or to go to youth fellowship.
ನಿಮ್ಗೆ ಯೌವನಸ್ಥರ ಕೂಟಕ್ಕೆ ಬರಕ್ಕೂ ಆಯ್ಕೆ ಇದೆ, ಬೇರೆ ಹೊರಗಡೆ ಹೋಗಿ ದೇವರ ವಿಷಯದಲ್ಲಿ ಸೇವೆ ಸಲ್ಲಿಸುವಂತ ಆಯ್ಕೆ ಕೂಡ ನಿಮ್ಗಿದೆ. If you want to get trained by God, so God is going to put you at that particular place. ದೇವರು ನಿಮ್ಮನ್ನ ತರಬೇತಿಗೊಳಿಸಬೇಕಂದ್ರೆ ದೇವರು ಉದ್ದೇಶಿಸುವಂತ ಒಂದು ಸ್ಥಳದಲ್ಲಿ ನಿಮ್ಮನ್ನ ಕರೆದೊಯ್ತಾನೆ, ಇಡ್ತಾನೆ. But you have to wait ಆದ್ರೆ ನೀವು ಕಾಯ್ಬೇಕಾಗತ್ತೆ. till your time comes. ನಿಮ್ಮ ಸಮಯ ಬರುವವರೆಗೂ ನೀವು ಕಾಯ್ಬೇಕು. Okay. Now David is anointed on that particular day. ದಾವೀದನು ಆ ದಿವಸ ಅಭಿಷೇಕಿಸಲ್ಪಟ್ಟನು. As what he is got anointed. ಏನನ್ನ ದೇವರು ಅವನನ್ನ ಅಭಿಷೇಕಿಸಿದ್ರು, ಯಾರಾಗ್ಬೇಕು ಅಂತ. David was anointed to be the king of Israelites. ದಾವೀದನು ಇಸ್ರಾಯೇಲ್ರ ಅರಸನಾಗ್ಬೇಕು ಅಂತ ಅಭಿಷೇಕಿಸಲ್ಪಟ್ಟ. So somebody has signed already. They have given you an appointment letter that you will be the king. ಯಾರೋ ಒಂದು ಪೇಪರ್ ನಲ್ಲಿ ಸಹಿ ಮಾಡಿ ನೀವು ಈ ತರ ಆಗ್ಬೇಕು ಅಂತ ಅಲ್ಲಿ ಏನ್ರಿ Appointment letter. Appointment letter. ನೇಮಿಸಲ್ಪಟ್ಟಿದ್ದೀರಿ, ಈ ತರ ನೀವು ಆಗ್ಬೇಕು ಅಂತ ದೇವರು ಅದನ್ನ ಮಾಡಿರ್ತಾನೆ. Okay. Now David might be thinking, I am the king of Israelites. So what did he do? ಸೊ ದಾವೀದನು ಅನ್ಕೊಳ್ತಿರ್ಬೋದು, ಈಗ ನಾನು ಇಸ್ರಾಯೇಲ್ರ ಅರಸನಾಗಿದ್ದೇನೆ, ಏನ್ ಮಾಡದ ಅವನು ಅವಾಗ? He took a sword, went out, tak 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 tak. No. ನಾನು ಇಸ್ರಾಯೇಲ್ರ ಅರಸನಾಗೇನೆ ಅಂತೇಳಿ ಖಡ್ಗ ಕತ್ತಿ ತಗೊಂಡು ಅವನು ಏನೇನೋ ಮಾಡ್ಬಿಡ್ಲಿಲ್ಲ, ಅವನ ಮನಸ್ಸಿಗೆ ಬಂದ ಹಾಗೆ. Did he do that? ಅವನ ಆತರ ಮಾಡಿದ್ದ. How many people knew that he is the king? ಎಷ್ಟು ಜನರಿಗೆ ಗೊತ್ತಿತ್ತು ದಾವೀದನು ಅರಸನಾಗ್ಬೇಕು ಅಂತ ಅಭಿಷೇಕಿಸಲ್ಪಟ್ಟಿದ್ದ ಅಂತ? ಕುಟುಂಬದವರಿಗೆ ಗೊತ್ತಿಲ್ಲ. Family members knew. ಅವನ ಕುಟುಂಬ ವರ್ಗದವರಿಗೆ ಮಾತ್ರ ಗೊತ್ತಿತ್ತು. Prophet Samuel knew. ಪ್ರವಾದಿಯಾದ ಸಮುವೇಲನಿಗೆ ಗೊತ್ತಿತ್ತು. And David knew. ದಾವೀದನು ಗೊತ್ತಿತ್ತು. Okay, only these 5 people. But other people doesn't know that David is going to be the king. ಈ ಜನರಿಗೆ ಮಾತ್ರ ಗೊತ್ತಿತ್ತು, ಬೇರೆ ಜನರಿಗೆ ದಾವೀದನು ಮುಂದೆ ಅರಸನಾಗ್ತಾನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. When God has given you some thought that you are going to become like this, ದೇವ್ರು ನಿಮ್ಗೂ ಕೂಡ ಒಂದು ಆಲೋಚನೆ ಕೊಟ್ಟಿರ್ಬೋದು, ನೀನ್ ಮುಂದೆ ನೀನ್ ಈ ತರ ಆಗ್ತಿ, ನಿನ್ನ ಈ ತರ ಮಾಡ್ತೀನಿ ಅಂತ. some man of God will come and lay his hands on you and he'll tell you will be like this, you'll be like this, you'll be like this, you'll be a pastor, you'll be a worship leader, you'll be like this. Do you start behaving like that immediately? ಯಾರೋ ದೇವ್ರ ಸೇವಕರು ಬಂದು ನಿಮ್ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವರು ಪ್ರವಾದಿಸ್ತಿರ್ಬೋದು, ನೀನು ಆರಾಧನೆ ನಾಯಕ ಅಥವಾ ನಾಯಕ ಆಗ್ತಿ, ಪ್ರವಾದಿ ಆಗ್ತಿ, ನೀನ್ ಸಭಾ ಪಾಲಕನಾಗ್ತಿ, ಹಿಂಗಾಗ್ತಿ ಹಂಗಾಗ್ತಿ ಅಂತ ಅವ್ರು ಹೇಳಿದ ತಕ್ಷಣ ನೀವು ಅದೇ ತರ ಆಡ್ಲಿಕ್ಕೆ ಪ್ರಾರಂಭಿಸ್ತೀರಾ? God will appoint you. ದೇವರು ನಿಮ್ಮನ್ನ ನೇಮಿಸ್ತಾರೆ. Then he is going to train you in that. ಫಸ್ಟ್ ದೇವರು ಈ ತರ ನೀವು ಆಗ್ಬೇಕು ಅಂತ ಪ್ರವಾದನೆ ಮೂಲಕ ಹೇಳಿ ನೇಮಿಸಿ ಆಮೇಲೆ ನಿಮಗೆ ತರಬೇತಿಯನ್ನು ನೀಡ್ತಾರೆ. God told Joseph that he is going to be the higher place in some other nation. ದೇವರು ಯೋಸೇಫನ ವಿಷಯದಲ್ಲಿ ಹೇಳಿದ್ರು, ಅವನು ಐಗುಪ್ತದಲ್ಲಿ ಸರ್ವಾಧಿಕಾರಿಯಾಗಿರ್ತಾನೆ ಅಂತ ಹೇಳಿ. So how did God train him? ಆದ್ರೆ ದೇವ್ರು ಹೆಂಗ ಅವನನ್ನ ತರಬೇತಿಗೊಳಪಡಿಸಿದ್ರು? God trained him in Potiphar's house. ಪೋಟಿಫರ್ನ ಮನೆಯಲ್ಲಿ ಅವನಿಗೆ ತರಬೇತಿ ಸಿಕ್ಕಿತು. God trained him in a jail. ಸೆರೆಮನೆಯಲ್ಲಿ ಅವನಿಗೆ ತರಬೇತಿಯನ್ನು ದೇವರು ನೀಡಿದ್ರು. So God, after that, when Joseph is ready, then God gave a dream to the Pharaoh. ಯಾವಾಗ ಯೋಸೇಫನು ಸಿದ್ಧನಾಗಿದ್ದು ಅವಾಗ ಫರೋಹನಿಗೆ ದೇವರು ಒಂದು ಕನಸು ಕೊಟ್ರು. So God is perfect in his timing. ಸೊ ದೇವರು ತನ್ನ ಸಮಯದಲ್ಲಿ ತನ್ನ ಸಂಗತಿಗಳನ್ನು ಮಾಡುವಂತದ್ರಲ್ಲಿ ಅವನು ಅಚ್ಚುಕಟ್ಟಾದ ವ್ಯಕ್ತಿ ಆಗಿದ್ದಾನೆ. Don't think that my time has not come yet. ನನ್ನ ಸಮಯ ಇನ್ನೂ ಬಂದೇ ಇಲ್ಲ ಅಂತ ಆತರ ಆಲೋಚನೆ ಮಾಡಬೇಡಿ. You are in his timeline. ಆಲ್ರೆಡಿ ಅವನ ಸಮಯದಲ್ಲಿ ನೀವು ಇದ್ದೀರಿ ಅಂತ. You are in the process. ಆದ್ರೆ ತರಬೇತಿ ಒಂದು ಸಮಯದಲ್ಲಿ ಇದ್ದೀರಿ ಅಂತ. You are being cooked. ನಿಮ್ಮನ್ನು ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಿ. ಸೊ ನಿಮ್ಮನ್ನು ಮುರಿದು ದೇವರು ತನ್ನ ಕೃಪೆಯಲ್ಲಿ ಮುರಿದು ಸಿದ್ಧಪಡಿಸ್ತಿರ್ತಾನೆ. ಅದಕ್ಕೆ ಸರಿಯಾದ ಶಬ್ದ ಇಲ್ಲ ರೀ ಕನ್ನಡದಲ್ಲಿ ಕುಕಿಂಗ್. ಅಡಿಗೆ ಮಾಡ್ತಾರೆ. ಅದೇ ಅರ್ಥದಲ್ಲಿ he is making you. ಸೊ ನಿಮ್ಮನ್ನ ತರಬೇತಿಗೊಳಿಸಿ ದೇವರು ರೂಪಾಂತರಗೊಳಿಸ್ತಾ ಇದ್ದಾನೆ. ನಿಮ್ಗೆ ಏನು ಹಿಂಗ ಆಗ್ಬೇಕು ಅಂತ ನೇಮಿಸಿರ್ತಾನೋ ಅದ್ ಆಗ್ಬೇಕು, ನೀವು ಅದ್ ಆಗ್ಬೇಕಂದ್ರೆ ತರಬೇತಿಗೊಳಗ ಆಗ್ಬೇಕಂತ. The one of the verses what I like about David is, ದಾವೀದನ ಬಗ್ಗೆ ನನಗೆ ಒಂದು ಸತ್ಯವೇದದಲ್ಲಿ ಇರುವಂತಹ ವಾಕ್ಯ ಬಹಳ ಇಷ್ಟ ಆಗತ್ತೆ. So he said, in chapter 8
ಆಗ ಓದಿಲ್ಲ ಓದಿಲ್ಲ. 7ನೇ ವಚನ. ಹಾ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚಲುವಿಕೆಯನ್ನು ನೀಳುವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು. See, God tells about David to Samuel there. ಸಮುವೇಲನಿಗೆ ದೇವರು ದಾವೀದನ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ? What he is telling is, I will not see the outward appearance. ಹೊರಗಿನ ತೋರಿಕೆಯನ್ನು ನಾನು ನೋಡುವುದಿಲ್ಲ ಅಂತ ದೇವರು ಹೇಳ್ತಾರೆ. He sees your hearts. ಆತನು ನಮ್ಮ ಹೃದಯವನ್ನು ನೋಡುತ್ತಾನೆ. If your heart is clean, ನಮ್ಮ ಹೃದಯ ಸ್ವಚ್ಛ ಇರುವುದಾದರೆ, you might have done so many mistakes in your past. ನಿಮ್ಮ ಹಿಂದಿನ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ನೀವು ಮಾಡಿರಬಹುದು. But when you come to Christ, ಆದ್ರೆ ಕ್ರಿಸ್ತನ ಕಡೆಗೆ ನೀವು ಬರುವಾಗ you change your heart. ಆತನು ನಮ್ಮ ಹೃದಯವನ್ನು Now ಬದಲಾಯಿಸುವಾಗ in your heart you want to serve the Lord. ನಮ್ಮ ಹೃದಯದಲ್ಲಿ ದೇವರನ್ನು ಸೇವಿಸಬೇಕು ಅನ್ನೋಂಥದ್ದು ಇರುತ್ತೆ. That time the God is going to implement His plans in your life. ಇಂಥ ಸಮಯದಲ್ಲಿ ದೇವರು ತನ್ನ ಯೋಜನೆಗಳನ್ನ ನಮ್ಮಲ್ಲಿ ನಮ್ಮ ಮೂಲಕ ಸ್ಥಿತಿಗೆ ತರ್ತಾನೆ. That is the time He is going to anoint you. ಅಂತ ಸಮಯದಲ್ಲಿ ದೇವರು ನಮ್ಮನ್ನು ಅಭಿಷೇಕಿಸ್ತಾನೆ. You believe that? ಇದನ್ನ ನಂಬ್ತೀರಾ? One more person is there in the Bible who was used greatly by God. ದೇವರ ಕೈಗಳಲ್ಲಿ ಬಲವಾಗಿ ಉಪಯುಕ್ತವಾದಂತ ಇನ್ನೊಬ್ಬ ವ್ಯಕ್ತಿ ಸತ್ಯವೇದದಲ್ಲಿ ಇದ್ದಾನೆ. Who is that? ಅವನು ಯಾರು? ಆ ವ್ಯಕ್ತಿ ಯಾರು? God used Joseph to put into bondage into Egypt. Okay. ಯೋಸೇಫನನ್ನು God used Moses to come out of Egypt. ಯೋಸೇಫನನ್ನ ಉಪಯೋಗಿಸಿ ದೇವರು ತನ್ನ ಜನರನ್ನ ಐಗುಪ್ತಕ್ಕೆ ಕರೆದೊಯ್ದ್ರು. ಐಗುಪ್ತದಿಂದ ಹೊರಗೆ ತರಬೇಕಂದ್ರೆ ಮೋಶೆನ ಉಪಯೋಗ ಮಾಡಿದ್ರು ದೇವರು. Adam sinned. ಆದಾಮನು ಪಾಪ ಮಾಡ್ದ. Now the entire mankind is into sin. ಈಗ ಎಲ್ಲ ಮನುಷ್ಯರು ಅದರ ಮೂಲಕ ಪಾಪ ಮಾಡಿದವರೇ ಅಂತ. Now somebody should come to take entire mankind out of sin. ಈಗೆಲ್ಲ ಮನುಷ್ಯರನ್ನ ಈ ಪಾಪದಿಂದ ಹೊರಗೆ ತರಬೇಕು, ರಕ್ಷಿಸಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಬಂದ. So God Himself came in the form of Jesus. ದೇವರು ತಾನೇ ಮನುಷ್ಯ ರೂಪದಲ್ಲಿ ಯೇಸುವಾಗಿ ಬಂದನು. So Jesus also had no choice in His life. ಯೇಸುವಿಗೆ ಕೂಡ ಬೇರೆ ಆಯ್ಕೆಗಳಿರ್ಲಿಲ್ಲ ಅವನ ಜೀವನದಲ್ಲಿ. He had to die on the cross. ಆತನಿಗೆ ಶಿಲುಬೆ ಮೇಲೆ ಸಾಯಲೇಬೇಕಾಗಿತ್ತು. He has to suffer all His pains. ಆತನ ಎಲ್ಲ ನೋವುಗಳ ಮೂಲಕ ಹಾದು ಹೋಗ್ಬೇಕಾಗಿ ಬಂತು. For what? ಯಾವ ಕಾರಣಕ್ಕಾಗಿ? ಯಾವುದಕ್ಕಾಗಿ? For us. ನಮಗೋಸ್ಕರ. He loved us so much. ನಮ್ಮನ್ನ ಅವನು ಎಷ್ಟಾಗಿ ಪ್ರೀತಿಸಿದ ಅಂದ್ರೆ He even died on the cross. ನಮ್ಮನ್ನ ಎಷ್ಟು ಪ್ರೀತಿ ಮಾಡಿದ ಅಂದ್ರೆ ಕ್ರೂಜ ಮೇಲೆ ತನ್ನ ಪ್ರಾಣವನ್ನೇ ಆತನು ಕೊಟ್ಟ. He had a choice. ಆತನಿಗೂ ಕೂಡ He ಆಯ್ಕೆಗಳಿತ್ತು. could have run away somewhere. ಆತನು ದೇವರ ಯೋಜನೆ ಬಿಟ್ಟು ಓಡ್ He ಹೋಗ್ಬಿಡ್ಬೋದಾಗಿ. could have said like, okay, all the angels come down and kill all these people. ಅವನು ಹೇಳ್ಬೋದಾಗಿ, ದೇವದೂತರೇ ಬನ್ರಿ ಎಲ್ಲಾ ಜನರನ್ನು ಕೊಂದಾಕ್ಬಿಡ್ರಿ ಅಂತ ಹೇಳ್ಬೋದಾಗಿ. He might have said to angels that I will become a king. ದೇವದೂತರಿಗೆ ಯೇಸು ಕೂಡ ಹೇಳ್ಬಹುದಾಗಿತ್ತು, ನಾನು ಅರಸನಾಗ್ಬಿಡ್ತೀನಿ ಬರ್ರಿ ಅಂತ ಹೇಳಿ. Even today, angels may appear on the streets and they tell Jesus is the Lord. ಈಗ ಬೀದಿಗಳ ಮೇಲೆ ದೇವದೂತರು ಕಾಣಿಸ್ಕೊಂಡು ಯೇಸುವನ್ನೇ ದೇವರು ಅಂತ ಹೇಳುವಂತ ಸಾಧ್ಯತೆಗಳಿವೆ. That time, everybody will believe that Jesus is God. ಆತರ ಅವ್ರು ಏನಾದ್ರು ಹೇಳ್ಬಿಟ್ರೆ ಎಲ್ಲ ಜನರು ನಂಬಿಡ್ತಾರೆ ಯೇಸು ಒಬ್ಬನೇ ದೇವರು ಅಂತ ಹೇಳಿ. But He is a just God. He will not do like that. ಆದರೆ ಆತನು ನ್ಯಾಯವನ್ನು ಪ್ರೀತಿಸುವ ದೇವರಾಗಿರೋ ಕಾರಣ ಆತರ ಯೇಸು ಮಾಡೋದಿಲ್ಲ. What He did, He died on the cross of Calvary for us. ಆತನ ಏನ್ ಮಾಡಿದ? ಕಲ್ವಾರಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ. So, if you want to be the part of will of God, ದೇವರ ಚಿತ್ತದಲ್ಲಿ ನೀವು ಪಾಲ್ಗೊಳ್ಬೇಕು ಅಂದ್ರೆ you have to go through the pain. ನೋವಿನ ಮೂಲಕ ಹಾದು ಹೋಗ್ಬೇಕಾಗತ್ತೆ. Okay? ಒಂದು ಸಣ್ಣ ಕಥೆ ಹೇಳ್ತೇನೆ ಕನ್ನಡದೊಳಗೆ. ಒಂದು ಕುಂಬಾರ ಗಡಿಗೆ ಮಾಡೋದು ನೋಡಿರಿ, ಎಲ್ಲ ನೋಡಿರಿ. ಗಡಿಗೆ ಮಾಡ್ತಾನೆ ನೋಡಿರಿ. ಫಸ್ಟ್ ಏನ್ ಮಾಡ್ತಾನ? ಒಂದು ಗಡಿಗೆ ಮಾಡ್ಬೇಕಂದ್ರ ಫಸ್ಟ್ ಕುಂಬಾರ ಏನ್ ಮಾಡ್ತಾನ ಅಂತ ಗೊತ್ತಾನ. ಮಣ್ಣು ರೆಡಿ ಮಾಡ. ಎಲ್ಲಿಂದ ತೋತಾನ ಮಣ್ಣು? ಮಣ್ಣು ಫುಲ್ ಕ್ಲೀನ್ ಇರ್ತೈತಿ, ಸ್ವಚ್ಛ ಇರ್ತೈತಿ, ಶುದ್ಧ ಇರ್ತೈತಿ. ಇರೋದು ಏನ್ ಮಾಡ್ತಾನ? ಫಸ್ಟ್ ಸಾನಸ್ತಾನ. ಹಳ್ಳು ಬರ್ತಾವ. ಹಳ್ಳು ತಳಿ ಮಣ್ಣಿಗೆ ನೋವಾಕೈತಿ. ತೆಗಿಬೇಡ, ನನ್ ನೋವಾಗತೈತಿ, ನನ್ ಪಾಟ್ ಏನೋ ನನ್ ಕೈ ಹೊಂಟೈತಿ, ನನ್ ಕಾಲು ಹೊಂಟೈತಿ, ನನ್ ತಲೆ ಹೊಂಟೈತಿ, ತೆಗಿಬೇಡ. ಅಲ್ಗಾಡಿಸ್ಬೇಡ, ನಂಗೆ ನೋವಾಗತೈತಿ, ತ್ರಾಸ ಆಗತೈತಿ. ಶುದ್ಧ ಮಣ್ಣು ಬರ್ತೈತಿ. ಅದಕ್ಕೆ ಏನ್ ಮಾಡ್ತಾನ? ಮತ್ತೆ ನೀರ್ ಹಾಕ. ಮಣ್ಣು ಗೊತ್ತೈತಿ, ನೀರ್ ಹಾಕತೈತಿ, ನಂಗೆ ತ್ರಾಸ ಆಗ್ತೈತಿ. ಕಾಲಾಗ ಹಾಕಿ ತುಳಿತಾನ. ಕಚಾ ಪಚಾ ಕಚಾ ಪಚಾ ಕಚಾ ಪಚಾ. ಮಣ್ಣು ಹೇಳ್ತೈತಿ ಅವಾಗ.
ಅಯ್ಯೋ ನಂಗೆ ನೋವಾಗತೈತಿ, ಇಲ್ಲಿ ನೋವಾಗೈತಿ, ಅಲ್ಲಿ ನೋವಾಗತೈತಿ. ಯಾತಿ ತಗೊಳ್ಳೋ ರಾಪ್ ಅಂತ ಹೇಳ್ತಾನ. ಯಾವಾಗೇನಾಕೆ ನೀವು ಕೊಪ್ಪಳ ಚಲೋ ಮಾಡ್ತೈತಿ, ಮೊನ್ನೆ ಯಪ್ಪ ಎಲ್ಲಿಟ್ಟಿನಿ ಅಂತೇಳಿ ತಿರ್ಗಿಸ ಚಲೋ ಮಾಡ್ತಾನೆ. ಕಲಿ ತಿರ್ಗಾತೈತಿ, ತಿರ್ಗಿಸ್ಬೇಡ ಅಂತೈತಿ. ಶೇಪ್ ಕೊಡಕ್ ಚಲೋ ಮಾಡಿ ಹಿಂಗಾಕೈತಿ, ಹಂಗ ಅದಾಕೈತಿ, ಇದಾಕೈತಿ. ಲಾಸ್ಟಿಗೆ ಏನ್ ಮಾಡ್ತೀವಿ, ಯಾತ ಮನ ಖುಷಿ ಹಾಕೈತಿ. ಅಪ್ಪ ಮುಗೀತು, ನಮ್ದು ಟೆನ್ಷನ್ ಎಲ್ಲ ಮುಗೀತು, ನಾ ಆರಾಮಾದೇಗ ಅಂತೇಳಿ ಏನ್ ಮಾಡ್ತಾನ್ರಿ, ಸೀದಾ ತಗೊಂಡು ಬೆಂಕಿ ಕುಲಿದಾಗ ಇಡ್ತಾನ. ಕೆಳಗ್ ಬೆಂಕಿ ಹತ್ತೈತಿ, ಸೈಡಿಗೆ ಬೆಂಕಿ ಹತ್ತೈತಿ, ಮ್ಯಾಲ ಬೆಂಕಿ ಹತ್ತೈತಿ. ಒಪ್ಪತೈತಿ ಮಣ್ಣ ಹಂಗ ಲಬ 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 ಅಂತೇಳಿ. ಆದ್ರೂ ಸದ್ಯಕ್ಕ ಅವ ಅದನ್ನ ಬಿಡುದಿಲ್ಲ. ಅವೇನ್ ಮಾಡ್ತಿರ್ತಾನ, ಸುಡಾಕ್ ಬಿಡ್ತ. ಅವ ಕುಂಬಾರ ಅದ್ರ ಏನ್ ಮಾಡ್ತಾನ, ಪೂರ್ತಿ ಸುಟ್ಟೋಗಿ ಬಿಡ್ತಾನ. ಇಲ್ಲ ಹಗಲೆಲ್ಲ ಬಂದು ನೋಡ್ತಿರ್ತಾನ, ಅವ್ ತೆಗದು ಕರೆಕ್ಟ್ ಐತಿಲ್ಲ ಅಂತೇಳಿ. ಸುಟ್ಟು ಹೋದ್ ಇನ್ನೇನಪ್ಪ ಸುಡ್ತೈತೆ ಅನ್ನೋದ್ರಾಗ ಏನ್ ಮಾಡ್ತಾನ, ಹೊರಗ್ ತೆಗಿತಾನ. ಹೊರತ ಅಷ್ಟಕ್ಕೆ ಬಿಡ್ತಾನ್ರಿ, ಬಿಡಂಗಿಲ್ಲ. ಏನ್ ಮಾಡ್ತಾನ, ಬಣ್ಣ ಹಚ್ತಾನ, ಪೇಂಟ್ ಹೊಡಿತಾನ. ಪೇಂಟ್ ಹಚ್ಚಿ ಮಣ್ಣು ಮತ್ತೆ ಹೊರ್ತೈತಿ, ಏನಿಲ್ಲ ವಾಸನೆ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳಿ. ಆಮೇಲೆ ತಗೊಂಬಂದ್ ಎಲ್ಲ ಆಗ್ತೈತಿ, ಸ್ವಲ್ಪ ಸಮಾಧಾನ ಆಕೈತಿ. ಆಮೇಲೆ ಮಾಡಿದ್ದ ಒಂದು ಕಪ್ ಪಾತ್ರೆ ಇರ್ತದ, ಅದನ್ನ ತಗೊಂಡು ಹೋಗಿ ಕರಣಿ ಒಳಗೆ ತೋರಿಸ್ತಾನೆ, ನೋಡಿ ಇಷ್ಟಂದಾಗಿ ಅದು ಚಂದನ ಒಂದು ಪಾತ್ರೆ ಆಗುತ್ತೆ. ಸೊ ದೇವ್ರು ನಮ್ಗೆ ಏನ್ ಮಾಡ್ತಾನಂದ್ರೆ, ನಮ್ಗೆ ಕಪ್ಪಿಂತಲ್ಲ ಮಣ್ಣು, ನಾವೇನಂತೀವಿ ನಾವು ಮಣ್ಣು ಇದ್ದಂಗೆ ನಾವು ಜಡಿ ಮಣ್ಣಾಗಿ. ದೇವ್ರು ನಮ್ಗೆ ಏನ್ ಮಾಡ್ತಾನಂದ್ರೆ, ನಮ್ಮ ಪರಿಸ್ಥಿತಿಗಳನ್ನ ನಮಗ್ ಬಡಿತಾನ, ನಮ್ಗೆ ದುಡಿತಾನ, ಹಾಕ್ತಾನ, ಎಲ್ಲ ಏನೋ ಮಾಡ್ತಾನ. ಎದಕ್ಕೆ ಮಾಡ್ತಾನಂದ್ರೆ ನಮ್ಮನ್ನು ಶೇಪ್ ಮಾಡ, ನಮ್ಮ ಜೀವನ ಸರಿಪಡಿಸುವಾಗ ನಮ್ಗೆ ಯಾವ ಬೇಡಾಗಿ ಸಂಗತಿ ನಮ್ಮೊಳಗದ ಅವ್ನು ತೆಗಿಬೇಕಂದ್ರೆ ಅವ ಚೇಂಜ್. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ಹ್ಯಾವ್ ಟು ಲರ್ನ್. ನಾವು ಇದರಿಂದ ಏನ್ ಕಲಿಬೇಕಂದ್ರೆ, ಪರಿಸ್ಥಿತಿಗಳ ಮೂಲಕ ನಾವು ಹಾದು ಹೋಗುವಾಗ ನಾವು ಯಾವುದಕ್ಕೂ ಕಂಪ್ಲೇಂಟ್ ಮಾಡಬಾರ್ದು, ಆದ್ರೆ ಅದಕ್ಕೆ ನಾವು ಒಳಗ ದೇವ್ರ ಚಿಂತಕ್ಕೆ ನಾವು ಯಾವಾಗ ಒಳಗಾಗ್ತೀವಿ, ದೇವ್ರು ನಮ್ಮ ಏನ್ ಮಾಡ್ತಾನ, ಫಲಪಡಿಸ್ಕೊಂತ ಹೋಗ್ತಾನೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಡೈಮಂಡ್ ಐತಲ್ಲ, ಈ ಡೈಮಂಡ್ ಹೆಂಗ ಗೊತ್ತೈತಿ, ಹೆಂಗ ಆಗ್ತೈತಿ, ಹಂಗ ಈ ಡೈಮಂಡ್ ಹಿಂಗ ಸಿಕ್ಬಿಡ್ತೈತ್ರಿ ಭೂಮಿ ಒಳಗಿಂದ. ಏನಾಗ್ತೈತಿ, ಎಲ್ಲಿ ಸಿಗ್ತೈತಿ ಆಕ್ಚುಲಿ, ಇದೆಲ್ಲ ಇರ್ತೈತಿ ಆಕ್ಚುಲಿ, ಯಾರ ಜೊತೆಗೆ ಇರ್ತೈತಿ, ಎಲ್ಲಿ ಸಿಗ್ತೈತಿ, ಕಲ್ಲಿದ್ರೊಳಗೆ. ಕಲ್ಲಿದ್ ಹೆಂಗ ಇರ್ತೈತಿ ನೋಡ್ರಿ, ಕರ್ರ ಇರ್ತೈತಿ, ಅದಕ್ಕೊಂದು ಶೇಪ್ ಇರಂಗಿಲ್ಲ. ಅದು ಮುಟ್ಟಿದ್ರೆ ಇನ್ನೊಬ್ಬರಿಗೆ ಕಪ್ ಹಾಕ್ತೈತಿ. ಅದ್ರೊಳಗಿಂದ ಎಲ್ಲೂ ಅಂದ್ರೆ ಕಲ್ಲಿದ್ರ ಅಂದ್ರೆ ಇಟ್ ಇಸ್ ಸೋ ಡಾರ್ಕ್ ಅಂದ್ರೆ ಅದ್ರ ಥ್ರೂ ಲೈಟ್ ಪಾಸ್ ಆಗುದಿಲ್ಲ. ಬಟ್ ಇದ್ರ ಥ್ರೂ ಲೈಟ್ ಪಾಸ್ ಆದ್ರೆ ಕಲರ್ ಲೈಟ್ ಬರ್ತೈತಿ. ಸೊ ಅಂತ ಒಂದು ಕಲ್ಲಿದ್ರಿಂದ ಈ ಡೈಮಂಡ್ ಆಗ್ಬೇಕಂದ್ರೆ ಏನ್ ಪ್ರೋಸೆಸ್ ಐತಿ, ಅದಕ್ಕೆ ಪ್ರೆಷರ್ ಕೊಡ್ತಾರೆ. ಕಲ್ಲಿದ್ರಲ್ಲಿ ಎಷ್ಟು ಪ್ರೆಷರ್ ಕೊಡ್ತಾರಂದ್ರೆ ಅದು ಇನ್ನೇನ್ ಹಾಳಾಗ್ಬೇಕು, ಅಷ್ಟು ಪ್ರೆಷರ್ ಕೊಡ್ತಾರೆ. ಆ ಪ್ರೆಷರ್ ಕೊಟ್ಟಾಗ ಇಂಥದೊಂದು ಕಲ್ಲಿನಂತದೊಂದು ಡೈಮಂಡ್ ಕ್ರಿಯೇಟ್ ಆಗಿ ಅದ್ರೊಳಗೆ ಶೇಪ್ ಇರೋದಿಲ್ಲ, ಅದಕ್ಕೆ ಬೆಳಕು ಇರೋದಿಲ್ಲ, ಅದಕ್ಕೆ ಇನ್ನೊಂದು ಶೈನಿಂಗ್ ಇರೋದಿಲ್ಲ. ಅದನ್ನ ತೋಳ್ಬಂದ್ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಅದಕ್ಕೊಂದು ಶೇಪ್ ಕೊಡ್ತಾರೆ. ಆ ಶೇಪ್ ಕೊಟ್ಟಾದ್ಮೇಲೆ ಅದು ಸ್ವಲ್ಪ ಹೊಡಿಲಿಕ್ಕೆ ಚಲೋ ಮಾಡ್ತೈತಿ, ಶೈನಿಂಗ್ ಬರ್ತೈತಿ. ಶೈನಿಂಗ್ ಯಾವಾಗ ಬರ್ತೈತಿ ಅಂದ್ರೆ ಅದ್ರ ಮೇಲೆ ಲೈಟ್ ಬಿದ್ದಾಗ ಅದು ಶೈನಿಂಗ್. ನಾವು ಹೆಂಗಾಗಿ ನಾವು ಕಲ್ಲಿದ್ವ, ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಆ ಕಲ್ಲಿದ್ರಿಂದ ಹೊರಗೆ ಪ್ರೆಷರ್ ಕೊಡ್ತಾರೆ, ಅದಕ್ಕೊಂದು ನಮಗೆ ಕಟ್ ಮಾಡಿ ಶೇಪ್ ಕೊಡ್ತಾರೆ. ಅದ್ರ ಮೇಲೆ ದೇವರ ವಾಕ್ಯದ ಬೆಳಕು ಬಿದ್ದಾಗ ನಾವು ಪ್ರಕಾಶಿಸ್ತೇವೆ. ದೇವರ ವಾಕ್ಯ ನೀವು ಪ್ರಕಾಶಿಸುವುದು, ನಿನ್ನಲ್ಲಿ ನನ್ನ ಬೆಳಕು ಪ್ರಕಾಶಿಸುತ್ತದೆ ಅಂತ ವಾಕ್ಯ ಹೇಳ್ತಾರೆ. ಯಾಕಂದ್ರೆ ಗಾಡ್ ಸೀಸ್ ಅಸ್ ಆಸ್ ಡೈಮಂಡ್. ಆತನ ಅವನು ಹೇಳ್ತಾನೆ ಅಂದ್ರೆ, ನಿನ್ನನ್ನು ನಾನು ನನ್ನ ಮುದ್ರೆ ಉಂಗುರವನ್ನಾಗಿ ಮಾಡ್ಕೋತೇನೆ ಅಂತ. ಐ ಮೇಕ್ ಯುವರ್ ಸಿಗ್ನೆಟ್ ರಿಂಗ್ ಅಂತ ಹೇಳ್ತಾನೆ. ಅಂದ್ರೆ ಅದರರ್ಥ ಮುದ್ರೆ ಉಂಗುರ ಮಾಡ್ಕೋತೇನೆ ಅಂದ್ರೆ ಎಲ್ಲೆಲ್ಲಿ ಅವನದು ಅಥಾರಿಟಿ ಇರ್ತೈತೆ ಅಲ್ಲಿ ನಿಮ್ಮನ್ನವ ಸೀಲ್ ಅಂತ ಹೇಳಿ ಉಪಯೋಗ ಮಾಡ್ತಾನೆ. ಅವ್ ಏನಾರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಿಮ್ಮನ್ನೆಲ್ಲವ ಉಪಯೋಗ ಮಾಡ್ತಾನೆ. ಓಕೆ, ಈಗ ನಿಮ್ಗೆ ಅನಿಸ್ತೈತಿ ಆಕ್ಚುಲಿ ಈ ವಾಕ್ಯ ಕೇಳಿದ್ಮೇಲೆ ನಿಮ್ಗೆ ಅನಿಸ್ತೈತಿ ನಿಮ್ ಜೀವನದೊಳಗೆ ಒಂದು ಉದ್ದೇಶ ಐತಿ ದೇವ್ರದ್ದು ಅಂತ ಹೇಳಿ, ಪರ್ಪಸ್ ಐತಿ ಅಂತ ಅನಿಸ್ತೈತಿ, ನೀವು ಅದ್ರೊಳಗೆ ಹಾಶ್ ಹೊಂಟ್ರಿ ಅಂತ ಅನಿಸ್ತೈತಿ. ಓಕೆ,